ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲ ಗೆಹ್ಲೋಟ್ ಆದೇಶವನ್ನ ನೀಡಿದ್ದಾರೆ. ಅಧಿಕಾರ ದುರುಪಯೋಗ ಆರೋಪದ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಮಾಡಲಾಗಿದೆ. ಜೀ ಕನ್ನಡ ನ್ಯೂಸ್ ಅಧ್ಯಕ್ಷರ ಆಸ್ತಿ ವಿಚಾರವಾಗಿ ಸುದ್ದಿಯನ್ನ ಬೆತ್ತರಿಸಿತ್ತು. ಇದು ಜೀ ಕನ್ನಡ ನ್ಯೂಸ್ನ ವರದಿ. ಇಂಪ್ಯಾಕ್ಟ್ ಸ್ಟೋರಿ ಅಕ್ರಮ ಆಸ್ತಿ ಸಂಪಾದನೆಯ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. 100 ಎಕರೆ ಭೂಮಿ ಖರೀದಿ ದಾಖಲೆಯ ಸಮೇತ ಪ್ರಸಾರ ಮಾಡಲಾಗಿತ್ತು. ಕೆಪಿಎಸ್ಸಿ ಅಧ್ಯಕ್ಷರ ವಿರುದ್ಧವಾಗಿ ಅಕ್ರಮ ಆಸ್ತಿ ಸಂಪಾದನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 ತಿಂಗಳ ಹಿಂದೆಯೇ ಜೀ ಕನ್ನಡ ನ್ಯೂಸ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ರಾಜ್ಯಪಾಲರಿಗೆ ಆಸ್ತಿ ಖರೀದಿ ಮುಚ್ಚಿಟ್ಟಿದ್ರು ಅಧ್ಯಕ್ಷರು. ಜೀ ಕನ್ನಡ ನ್ಯೂಸ್ನ ವರದಿಯ ಬಳಿಕ ಆಸ್ತಿ ಮಾಹಿತಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ರಾಜ್ಯಪಾಲ ಗೆಹ್ಲೋಟ್ಗೆ ಶಿವಶಂಕರ್ ವರದಿಯನ್ನ ನೀಡಿದ್ರು. ಇದೀಗ ಸ್ವಹಿತಾಸಕ್ತಿ ಆರೋಪದಲ್ಲಿ ಶಿವಶಂಕರ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದ್ದು ಅಮಾನತು ಮಾಡಿ ರಾಜ್ಯಪಾಲ ಗೆಹ್ಲೋಟ್ ಆದೇಶ ನೀಡಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತು. ಇವರ ವಿರುದ್ಧವಾಗಿ ಸ್ವಜನ ಪಕ್ಷಪಾತ, ಮಾಹಿತಿಯನ್ನ ಬಹಿರಂಗಪಡಿಸದೇ ಇರೋದು ಇತ್ಯಾದಿ ದೂರುಗಳ ಹಿನ್ನೆಲೆ ಅವರ 2 ಹೆಣ್ಣು ಮಕ್ಕಳನ್ನ ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಹುದ್ದೆಗಳಿಗೆ ಆಯ್ಕೆ ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ಅವರು ನೇರ ಅವಲಂಬಿತರು. ಹಾಗೆ ಕೆಪಿಎಸ್ಸಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾಗ ಅಧ್ಯಕ್ಷರು ತಾವು ಈ ನೇಮಕಾತಿ ಪ್ರಕ್ರಿಯೆಯಿಂದ ದೂರವಿರೋದಕ್ಕೆ ಅಥವಾ ಹಿತಾಸಕ್ತಿ ಸಂಘರ್ಷವನ್ನ ಔಪಚಾರಿಕವಾಗಿ ಘೋಷಿಸುವುದಕ್ಕೆ ವಿಫಲರಾಗಿದ್ದಾರೆ. ಅಧ್ಯಕ್ಷರ ಪುತ್ರಿಯೊಬ್ಬರು ತಮ್ಮ ಕುಟುಂಬದ ವಾರ್ಷಿಕ ಆದಾಯವನ್ನ 40,000 ರೂಪಾಯಿ ಅಂತ ಘೋಷಿಸುವುದರ ಮೂಲಕ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ. ವಾಸ್ತವವಾಗಿ ನಿಗದಿತ ಮಿತಿಗಿಂತ ಹೆಚ್ಚಿನ ಆದಾಯ ಇದ್ರೂ ಕೂಡ ತಮ್ಮ ತಂದೆ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎನ್ನುವ ಅರಿವಿದ್ರು ಸತ್ಯಾಂಶಗಳನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚಿ ಹಾಗೆ ತಿರುಚಿದ ಕಡಿಮೆ ಆದಾಯದ ಘೋಷಣೆಗಳನ್ನು ಬಳಸಿಕೊಂಡಿದ್ದಾರೆ. ಅಧ್ಯಕ್ಷರ ಪುತ್ರಿ ಹಿಂದುಳಿದ ವರ್ಗಗಳ ಮೀಸಲಾತಿ ಮತ್ತು ಕ್ರಿಮಿಲೇಯರ್ ವಿನಾಯಿತಿಯನ್ನು ಕೋರಿದ್ದಾರೆ ಅನ್ನೋದು ಕೂಡ ಈ ಸಾಕ್ಷಿಗಳನ್ನು ಸೂಚಿಸುತ್ತೆ ಅಂತ ಹೇಳಿ ರಾಜ್ಯಪಾಲರು ಇದೀಗ ಆದೇಶ ನೀಡಿದ್ದಾರೆ. ಇನ್ನು ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ವಿಚಾರವಾಗಿ ಹಿಂದೆ ಜೀ ಕನ್ನಡ ನ್ಯೂಸ್ ಏನು ಬೆತ್ತರಿಸಿತ್ತು, ಯಾವ ರೀತಿಯಾಗಿ ಪ್ರಸಾರ ಮಾಡಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಿ, ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ, ಸಾಕ್ಷಿ ಅಂತ ಹೇಳಬಹುದು. ಕೆಪಿಎಸ್ಸಿ ಅಧ್ಯಕ್ಷರ ಬಗ್ಗೆ ಸಿಬ್ಬಂದಿಯಿಂದ ಗುಸುಗುಸು. ಅಧ್ಯಕ್ಷರ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಹೆಚ್ಚಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷರ ಬಳಿ ಹಾಗಾದರೆ 100 ಎಕರೆ ಜಮೀನಿದೆಯಾ? ಬಗ್ಗೆದಷ್ಟು ಬಯಲಾಗ್ತಾ ಇದೆ. ಶಿವಶಂಕರ್ ಎಸ್ ಸಾಹುಕಾರರ ಆಸ್ತಿಯ ಚರ್ಚೆ. ಹೌದು, ಆಸ್ತಿಯ ವಿವರವನ್ನು ನೀವೇನಾದರೂ ಕೇಳಿಬಿಟ್ರೆ ದಂಗಾಗಿ ಹೋಗ್ತೀರಿ. ಅಷ್ಟು ಆಸ್ತಿಯನ್ನು ಕೆಪಿಎಸ್ಸಿ ಅಧ್ಯಕ್ಷರು ಹೊಂದಿದ್ದಾರೆ. ಇಷ್ಟು ಆಸ್ತಿಯನ್ನು ಅವರು ಹೊಂದಿದ್ದಾರೆ ಅನ್ನೋದಾದರೆ ಆ ಆಸ್ತಿಯ ಮೂಲ ಯಾವುದು? ಇದು ಬಹಳ ಮುಖ್ಯ. ಆ ನಿಟ್ಟಿನಲ್ಲೇ ಅಧ್ಯಕ್ಷರ ಆಸ್ತಿಯ ವಿಷಯ ವಿಧಾನಸೌಧದಲ್ಲೂ ಕೂಡ ಚರ್ಚೆಯಾಗಿದ್ದು, ಕೆಪಿಎಸ್ಸಿ ಸಿಬ್ಬಂದಿಯಿಂದಲೂ ಗುಸುಗುಸು ಶುರುವಾಗಿದ್ದು, ಬಗೆದಷ್ಟು ಬಯಲಾಗ್ತಾ ಇದೆ. ಶಿವಶಂಕರ್ ಎಸ್ ಸಾಹುಕಾರರ ಸ್ಥಿರಾಸ್ತಿ ಬರೋಬ್ಬರಿ 100 ಎಕರೆಗೂ ಹೆಚ್ಚು ಆಸ್ತಿಯನ್ನು ಇವರು ಹೊಂದಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಜೀ ಕನ್ನಡ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತು, ಅದಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಡಾಕ್ಯುಮೆಂಟ್ಸ್, ದಾಖಲೆಗಳು ಏನಿತ್ತು ಅದೆಲ್ಲವೂ ಕೂಡ ಈಗ ರಿವೀಲ್ ಆಗಿದ್ದು, ಒಟ್ಟಾರೆಯಾಗಿ ಆದೇಶದ ಬೆನ್ನಲ್ಲೇ ತನಿಖೆಗೆ ಶಿಫಾರಸನ್ನ ಮಾಡಲಾಗಿದೆ.